ನನ್ನ ಬೆಡ್ರೂಮಿನ ಕನಸು ಕಾಣಬೇಡಿ ಹೀಗಂತ ನಟಿ ಕಂಗನಾ ರನೌತ್ ಬಾಬಾ ರಾಮದೇವ್ಗೆ ತಿರುಗೇಟು ನೀಡಿದ್ದಾರೆ. ಬಾಬಾ ಎನಿಸಿಕೊಳ್ಳುವ ರಾಮದೇವರ ಇತ್ತೀಚಿನ ನಡೆ ನೇರವಾಗಿ ಆಂಟಿ ಬಿಜೆಪಿ ಅಲ್ಲದಿದ್ದರೂ ಮೋದಿ ಸರ್ಕಾರಕ್ಕೆ ಮುಜುಗರ ಉಂಟು ಮಾಡುತ್ತಿರುವಂತೂ ಸತ್ಯ. ಇಂಥ ಹಲವು ನಿಜಗಳಲ್ಲಿ ಇತ್ತೀಚೆಗೆ ಹೆಚ್ಚು ಚರ್ಚೆಯಲ್ಲಿರುವುದು ಕಂಗನಾ ಮತ್ತು ಅವರ ಅಂದರೆ ಬಾಬಾ ರಾಮದೇವರ ಜಟಾಪಟಿ. ಯುವಜನರ ಬಗ್ಗೆ ಕಂಗನಾ ರನೌತ್ ನೀಡಿದ ಹೇಳಿಕೆಯನ್ನು ರಾಮದೇವ್ ಇತ್ತೀಚೆಗೆ ವಿರೋಧಿಸಿದರು. ಅದಕ್ಕೆ ಕಂಗನಾ ರನೌತ್ ಇನ್ಸ್ಟಾಗ್ರಾಮ್ನಲ್ಲಿ ಸ್ಟೋರಿಯನ್ನು ಮಾಡಿ ಹಾಕಿದ್ದಾರೆ. ರಾಮದೇವ್ ವಿರುದ್ಧ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ನನ್ನ ಬೆಡ್ರೂಮ್ ಕನಸು ಕಾಣಬೇಡಿ ಅಂತ ಬಾಬಾ ರಾಮದೇವ್ಗೆ ತಿರುಗೇಟು ನೀಡಿದ್ದಾರೆ. ಈ ಹೇಳಿಕೆಗೆ ಮಾಧ್ಯಮವೊಂದರಲ್ಲಿ ಪ್ರತಿಕ್ರಿಯಿಸಿದ್ದ ಬಾಬಾ ರಾಮದೇವ್ ದೇಶದ ಯುವಕರನ್ನು ಗಟಾರ್ ಎಂದು ಕರೆಯುವುದು ಹಾಳಾದ ಮಾನಸಿಕತೆಯ ಸಂಕೇತ ಅಂತ ಜರ್ದಿದ್ರು. ಇಷ್ಟು ಮಾತ್ರವಲ್ಲ, ಮುಂದುವರೆದು ಮಾತನಾಡಿದ್ದ ಬಾಬಾ ರಾಮದೇವ್ ಕಂಗನಾರವರ ಬಾಲ್ಯವನ್ನು ಕೆಣಕಿದ್ರು. ಹರೆಯ ಹೇಗಿತ್ತು ಎಂದು ಪ್ರಶ್ನಿಸಿದರು. ಹಿಂದಿನ ಸಾಧನೆಗಳು ಹೇಗಿದ್ದವು, ಅವರ ರಾಜಕೀಯ ಪಕ್ಷವೇ ಈ ಹೇಳಿಕೆಯನ್ನು ಗಂಭೀರವಾಗಿ ಪರಿಗಣಿಸಬೇಕು ಅಂತ ಕೂಡ ಟೀಕಿಸಿದರು. ಇದೇ ವೇಳೆ ಬಿಜೆಪಿ ಕಂಗನಾರ ಈ ಹೇಳಿಕೆಯ ಕುರಿತು ಗಮನ ಹರಿಸಿ ಕ್ರಮ ಕೈಗೊಳ್ಳಬೇಕು ಅಂತ ಸಲಹೆ ನೀಡಿದರು. ಇಷ್ಟು ಮಾತ್ರ ಅಲ್ಲ, ಕಂಗನಾ ನಿಮ್ಮ ಯೋಗವನ್ನು ಬೆಂಬಲಿಸ್ತಾರೆ ಮತ್ತು ಸನಾತನಿ ಎಂದು ಹೇಳಿಕೊಳ್ತಾರಲ್ವೇ, ಹಾಗಿರುವಾಗ ನೀವು ಹೀಗೆ ಪ್ರಶ್ನಿಸುವುದು ಹೇಗೆ ಅಂತ ಪ್ರಶ್ನೆ ಕೂಡ ಬಂದಿತ್ತು. ಅದಕ್ಕೆ ಪ್ರತಿಕ್ರಿಯಿಸಿರುವ ಬಾಬಾ ರಾಮದೇವ್, ಯಾರಾದರೂ ನನ್ನ ಯೋಗವನ್ನು ಹೊಗಳಿದ್ದಾರೆ ಅಂತ ಮಾತ್ರಕ್ಕೆ ನಾನು ಅವರ ತಪ್ಪುಗಳನ್ನು ಅಥವಾ ಪಾಪವನ್ನು ಮುಚ್ಚಾಕಲಿಕ್ಕೆ ಸಾಧ್ಯವೇ ಅಂತ ಮರುಪ್ರಶ್ನೆಯನ್ನು ಎಸೆದಿದ್ದರು. ಬಾಬಾ ರಾಮದೇವರ ಈ ಹೇಳಿಕೆಗೆ ತಿರುಗೇಟು ನೀಡಿರುವ ಕಂಗನಾ ರನೌತ್ ತಮ್ಮ ಇನ್ಸ್ಟಾಗ್ರಾಮ್ ಸ್ಟೋರಿನಲ್ಲಿ ಹೀಗೆ ಹೇಳ್ಕೊಂಡಿದ್ದಾರೆ. ಬಾಬಾಜಿ, ನನ್ನ ಹರೆಯ ಅಥವಾ ಬೆಡ್ರೂಮ್ ಬಗ್ಗೆ ನೀವು ಹಗಲುಗನಸು ಕಾಣಬೇಡಿ. ವದಂತಿ ಅಥವಾ ಗಾಸಿಪ್ಗಳ ಆಧಾರದ ಮೇಲಷ್ಟೇ ಯಾರನ್ನಾದರೂ ಅಳೆಯಲು ಸಾಧ್ಯವೇ ಎಂದು ಬರೆದುಕೊಂಡಿದ್ದಾರೆ. ಹಾಗೆಯೇ ಬಾಬಾ ರಾಮದೇವರ ಪತಂಜಲಿಯ ವಿರುದ್ಧ ಇರುವ ಪ್ರಕರಣಗಳತ್ತಲೂ ಕಂಗನಾ ಬೊಟ್ಟು ಮಾಡಿದ್ದಾರೆ. 2024ರಲ್ಲಿ ಪತಂಜಲಿ ಸಂಸ್ಥೆಯ ದಾರಿ ತಪ್ಪಿಸುವ ಜಾಹೀರಾತು ಪ್ರಕರಣದಲ್ಲಿ ಸುಪ್ರೀಂ ಕೋರ್ಟ್ನಿಂದ ಬಾಬಾ ರಾಮದೇವ್ ಎದುರಿಸಿದ ಕಾನೂನು ತಗಾದೆಯನ್ನು ಕಂಗನಾ ನೆನಪಿಸಿದ್ದಾರೆ. ಕತೆ ಇಲ್ಲಿಗೆ ಮುಗಿಯುವುದಿಲ್ಲ, ಇನ್ನಷ್ಟು ಕುತೂಹಲಕಾರಿಯಾಗಿದೆ. ರಾಮದೇವ್ ಈಗ ಕಂಗನಾರನ್ನು ಮಾತ್ರ ಟೀಕಿಸ್ತಾ ಇಲ್ಲ, ಅವರು ಜಂಜಿ ಪ್ರತಿಭಟನೆಗಳ ವಿಷಯದಲ್ಲಿ ಸರ್ಕಾರದ ಮೇಲೆಯೂ ಒತ್ತಡ ಹೇರ್ತಾ ಇದ್ದರು. ಆಗಸ್ಟ್ 15ರ ವೇಳೆಗೆ ರಾಮದೇವ್ ಶಿಕ್ಷಣ ಮತ್ತು ಸರ್ಕಾರಿ ನೇಮಕಾತಿ ಪರೀಕ್ಷೆಯಲ್ಲಿನ ಅಕ್ರಮಗಳನ್ನು ಸರಿಪಡಿಸಬೇಕು, ಇಲ್ಲದಿದ್ದರೆ ಪ್ರತಿಭಟನೆಗಳು ಇನ್ನಷ್ಟು ತೀವ್ರವಾಗಬಹುದು ಮತ್ತು ತಾವು ಮತ್ತೆ ಪ್ರತಿಭಟನೆಗೆ ಇಳಿಯಬೇಕಾಗಬಹುದು ಎಂದು ಮೋದಿ ಸರ್ಕಾರಕ್ಕೆ ಎಚ್ಚರಿಕೆ ನೀಡಿದರು. ಇಂತಹದ್ದೇ ಇನ್ನೊಂದು ಹೇಳಿಕೆಯಲ್ಲಿ ಸರ್ಕಾರಿ ಉದ್ಯೋಗಗಳ ಸಂದರ್ಶನಗಳಲ್ಲಿ ಭಾರೀ ಪ್ರಮಾಣದ ಭ್ರಷ್ಟಾಚಾರವಿದೆ ಅಂತ ಆರೋಪಿಸಿ ಯುವಕರ ಅಸಮಾಧಾನವನ್ನು ಗಂಭೀರವಾಗಿ ಪರಿಗಣಿಸಬೇಕು ಅಂತ ಸಲಹೆ ನೀಡಿದರು. ಮತ್ತೊಂದು ಸಂದರ್ಭದಲ್ಲಿ ಬಾಬಾ ರಾಮದೇವ್ ಹಿಂದೂ ಮುಸ್ಲಿಂ ರಾಜಕೀಯಕ್ಕಿಂತ ದೇಶದ ಮಕ್ಕಳ ಮತ್ತು ಯುವಕರ ಭವಿಷ್ಯವೇ ದೊಡ್ಡ ಸಮಸ್ಯೆ ಎಂದು ಹೇಳಿದರು. ಶಿಕ್ಷಣ, ಆರೋಗ್ಯದಂತಹ ಮೂಲಭೂತ ಕ್ಷೇತ್ರಗಳಲ್ಲಿ ಬದಲಾವಣೆ ಬೇಕು ಎಂಬ ಅಭಿಪ್ರಾಯವನ್ನು ಕೂಡ ವ್ಯಕ್ತಪಡಿಸಿದರು. ಹೀಗಾಗಿ ಕಂಗನಾ ಜೊತೆಗಿನ ರಾಮದೇವ್ ಜಗಳವನ್ನು ಒಂದು ಪ್ರತ್ಯೇಕ ಸೆಲೆಬ್ರಿಟಿ ವಿವಾದ ಅಂತ ಮಾತ್ರ ನೋಡಿದರೆ ಸಾಕಾಗೋದಿಲ್ಲ. ರಾಮದೇವ್ ನಿಜವಾಗಿಯೂ ಬಿಜೆಪಿ ವಿರುದ್ಧ ಹೋಗ್ತಿದ್ದಾರಾ ಎಂದು ಕೂಡ ನೋಡಬೇಕಾಗಿದೆ. ಯಾಕೆಂದರೆ ರಾಮದೇವರ ಹಿಂದಿನ ರಾಜಕೀಯ ನಿಲುವುಗಳನ್ನು ಗಮನಿಸಿದರೆ ಅವರು ಬಿಜೆಪಿ ಮತ್ತು ನರೇಂದ್ರ ಮೋದಿಯವರಿಗೆ ನಿಕಟವಾಗಿ ಕಾಣಿಸಿಕೊಂಡ ವ್ಯಕ್ತಿ. ಇಂತಹ ವ್ಯಕ್ತಿ ಈಗ ಮೋದಿ ಸರ್ಕಾರದ ನೀತಿಗಳನ್ನು ಟೀಕಿಸುತ್ತಿದ್ದಾರೆ ಯಾಕೆ ಎಂಬುದು ಕುತೂಹಲಕಾರಿ ವಿಷಯ ಆಗ್ತಾ ಇದೆ. ಯಾಕೆಂದರೆ ಜಂತರ್ ಮಂತರ್ನಲ್ಲಿ ಆಗ ನಡೆಯುತ್ತಿದ್ದ ಪ್ರತಿಭಟನೆಯ ಬಗ್ಗೆ ಜುಲೈನಲ್ಲಿ ಹೇಳಿಕೆ ನೀಡಿದ್ದ ಬಾಬಾ ರಾಮದೇವ್ ದೇಶ ರಸ್ತೆಗಳಿಂದ ಅಲ್ಲ, ಸಂಸತ್ತು ಮತ್ತು ಸಂವಿಧಾನದಿಂದ ನಡೆಯಬೇಕು ಅಂತ ಹೇಳಿದರು. ಅಂದರೆ ಅವರು ಪ್ರತಿಭಟನೆಯ ವಿಧಾನವನ್ನು ಸಂಪೂರ್ಣವಾಗಿ ಬೆಂಬಲಿಸಿರಲಿಲ್ಲ. ಈಗ ಬಾಬಾ ರಾಮದೇವರ ಮಾತಿನ ವರಸೆ ಬದಲಾಗಿದೆ. ಶಿಕ್ಷಣ ಮತ್ತು ಉದ್ಯೋಗ ಕ್ಷೇತ್ರದ ಸಮಸ್ಯೆಗಳನ್ನು ಸರ್ಕಾರ ಪರಿಹರಿಸಬೇಕು, ಇಲ್ಲದೆ ಹೋದರೆ ಯುವಕರ ಪ್ರತಿಭಟನೆ ಹೆಚ್ಚಾಗಬಹುದು ಮತ್ತು ನಾನು ಕೂಡ ಪ್ರತಿಭಟನೆಯ ಭಾಗ ಆಗಬೇಕಾಗಬಹುದು ಅಂತ ಎಚ್ಚರಿಕೆ ನೀಡಿದ್ದಾರೆ. ಹಾಗಾದರೆ ರಾಮದೇವ್ ಬಿಜೆಪಿಗೆ ಡ್ಯಾಮೇಜ್ ಮಾಡ್ತಾ ಇದ್ದಾರೆಯೇ ಅಂತ ಕೇಳಿದರೆ ಹಾಗಾದರೆ ಬಾಬಾ ರಾಮದೇವ್ ಬಿಜೆಪಿಗೆ ಡ್ಯಾಮೇಜ್ ಮಾಡ್ತಾ ಇದ್ದಾರೆಯೇ ಅಂತ ಕೇಳಿದರೆ ಹೌದು, ಆದರೆ ಪರೋಕ್ಷವಾಗಿ ಅಂತ ಉತ್ತರಿಸಬೇಕಾಗ್ತದೆ. ಹಾಗಾದರೆ ಬಾಬಾ ರಾಮದೇವ್ ಬಿಜೆಪಿಗೆ ಡ್ಯಾಮೇಜ್ ಮಾಡ್ತಾ ಇದ್ದಾರೆ ಅಂತ ಕೇಳಿದರೆ ಹೌದು, ಆದರೆ ಇದು ಪರೋಕ್ಷವಾಗಿ ಅಂತ ಉತ್ತರಿಸಬೇಕಾಗ್ತದೆ. ಬಾಬಾರವರ ಈ ಬದಲಾವಣೆ ಬಿಜೆಪಿ ವಿರುದ್ಧ ಬೆಳೆಯುತ್ತಿರುವ ಹೊಸ ಟ್ರೆಂಡಿನ ಭಾಗವೇ? ರಾಮದೇವ್ ಆಂಟಿ ಬಿಜೆಪಿ ಆಗುತ್ತಿದ್ದಾರೆ ಎಂದು ಹೇಳಲು ಈಗ ಸಾಕಷ್ಟು ಸಾಕ್ಷ್ಯ ಇಲ್ಲ. ಅದು ಆಂಟಿ ಬಿಜೆಪಿ ಆಗಬೇಕೆಂದೂ ಇಲ್ಲ. ಆದರೆ ಬಿಜೆಪಿ ಪರ ಮಾತನಾಡುವ ವ್ಯಕ್ತಿ ಸರ್ಕಾರವನ್ನು ಪ್ರಶ್ನಿಸಬಹುದು ಎಂಬ ಹೊಸ ಚಿತ್ರಣವನ್ನು ಅದು ನಿರ್ಮಿಸಿಕೊಡ್ತಾ ಇದೆ. ಬಿಜೆಪಿಯ ಹತ್ತಿರ ನಿಂತುಕೊಂಡೇ ಸರ್ಕಾರಕ್ಕೆ ಒತ್ತಡ ಹೇರುವ ಹೊಸ ರಾಜಕೀಯ ಧ್ವನಿಯಾಗಿ ಈಗ ರಾಮದೇವ್ ಕಾಣ್ತಾ ಇದ್ದಾರೆ. ಇದು ಎಷ್ಟು ದಿನ ಎಂಬುದು ಕೂಡ ಈಗಿರುವ ದೊಡ್ಡ ಪ್ರಶ್ನೆ. ಬದಲಾಗುತ್ತಿರುವ ವಾತಾವರಣವನ್ನು ಗಮನಿಸಿ ರಾಮದೇವ್ ಕೂಡ ಬದಲಾಗ್ತಾರೆಯೇ? ಇವರದು ಗೋಸುಂಬೆ ಥರದ
ಯೋಚನೆಯೇ? ಈ ಬಗ್ಗೆ ವೀಕ್ಷಕರೇ ನಿಮ್ಮಲ್ಲೂ ಕೂಡ ಅಭಿಪ್ರಾಯ ಇರಬಹುದು, ಕಮೆಂಟ್ ಬಾಕ್ಸ್ನಲ್ಲಿ ಬರೆಯಿರಿ.